ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವೀಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಹಾಗೆ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಾನು ಯಾವ ಇನ್ಫಾರ್ಮೇಷನ್ ತೊಗೊಂಬಂದಿದ್ದೀನಿ, ಯಾವುದ್ರ ಬಗ್ಗೆ ಮಾತಾಡಿದ್ದೀನಿ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಫುಲ್ ವಾಚ್ ಮಾಡಿ. ಇವಾಗ ಏನಪ್ಪಾ ಆಗಿದೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಬರೇ ಯಾರೋ ಒಬ್ರು ಸೆಲ್ಲರು ಒಂದು ಪ್ರಾಡಕ್ಟ್ ನ ಸೆಲ್ ಮಾಡಿದ್ರೆ, ಇನ್ನೊಬ್ರು ಪರ್ಚೇಸ್ ಮಾಡಿದ್ರು, ಆ ಪ್ರಾಡಕ್ಟ್ ಅವರಿಗೆ ಸೆಟ್ ಆಗಿಲ್ಲ ಅಂದ್ರೆ ಆ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ರಿಟರ್ನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಏನೋ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಅದಕ್ಕೆ ಇವರು ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು, ಅವರು ಕೂಡ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು. ಅದ್ರ ನಡುವೆ ತುಂಬಾ ಜನ ವಿಡಿಯೋಸ್ ಮಾಡೋದಕ್ಕೆ ಅವ್ರು ಆ ತರ ಮಾತಾಡಿದ್ರು, ಇವ್ರು ಈ ತರ ಮಾತಾಡಿದ್ರು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಯೂಟ್ಯೂಬ್ ಅಲ್ಲೇ ಒಂದು ದೊಡ್ಡ ಫೈಟಿಂಗ್ ಸ್ಟಾರ್ಟ್ ಆಗಿ ಹೋಗಿದೆ. ಸೊ ಇಷ್ಟು ದೊಡ್ಡ ಹೋರಾಟನ ಇವರು ಬರೇ ಒಂದು ಸೆಲ್ಲರು ಒಂದು ಪರ್ಚೇಸರ್ಗೆ ಎಷ್ಟು ಮಾಡ್ತಾ ಇದಾರೆ. ಈ ತರ ದೊಡ್ಡ ಹೋರಾಟನ ಯಾವ್ದಾದ್ರು ಒಂದು ಕೊಲೆ ಮಾಡಿರೋರ್ಗೋ, ಇಲ್ಲ ಅಂದ್ರೆ ಒಂದು ರೇಪ್ ಮಾಡಿ ಮರ್ಡರ್ ಮಾಡಿರ್ತಾರಲ್ವಾ, ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ರೇಪ್ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ. ಸೊ ಯಾರಿಗೋ ಒಬ್ರಿಗೆ ಕೊಲೆ ಮಾಡಿರ್ತಾರೆ, ಎಲ್ಲೋ ತಗೊಂಬಂದ್ ಹಾಕಿರ್ತಾರೆ. ಅಂತವ್ರಿಗೋಸ್ಕರ ಇವ್ರು ಈ ತರ ಹೋರಾಟ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ನ್ಯಾಯ ಆದ್ರೂ ಸಿಕ್ಕೇ ಸಿಗುತ್ತೆ. ಅಟ್ಲೀಸ್ಟ್ ಅಲ್ಲಿ ಏನು ಪ್ರಾಣ ಕಳ್ಕೊಂಡಿರ್ತಾರಲ್ವಾ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಅನ್ನೋದಾದ್ರೂ ಸಿಗತ್ತೆ. ಅಂತ ವಿಷಯಗಳು ಸಾವಿರಾರು ನಮ್ ಸುತ್ತಮುತ್ತ ನಡೆಯುತ್ತೆ. ಇವ್ರು ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರ ಹಂಗ್ ಮಾತಾಡಿದ್ರು, ಇವ್ರು ಒಂದು ಸೆಲ್ಲರು, ಇವ್ರೊಂದು ಬೈಯರು. ಸೊ ಇವ್ರು ಈ ತರ ಆಯ್ತು ಅಂತ ಇವ್ರು ಹೇಳಿದ್ರು, ಇವ್ರು ಈ ತರ ಆಯ್ತು ಅಂತ ಇವ್ರು ಹೇಳಿದ್ರು. ಸೊ ಅದ್ರ ಬದ್ಲು ಇವ್ರು ಹಿಂಗೆ ಅವ್ರಂಗೆ ಅಂತ ಇದನ್ನೆಲ್ಲಾನು ಯೂಟ್ಯೂಬ್ ಅಲ್ಲಿ ಇಷ್ಟೆಲ್ಲ ಅವ್ರ ಬಗ್ಗೆ ವಿಡಿಯೋ ಮಾಡಿ, ಅವ್ರ ಬಗ್ಗೆ ಇವ್ರು ವಿಡಿಯೋ ಮಾಡಿ, ಇವ್ರ ಬಗ್ಗೆ ಅವ್ರು ವಿಡಿಯೋ ಮಾಡಿ, ಅವರು ಏನೋ ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಇಷ್ಟೆಲ್ಲಾ ಮಾಡ್ತಾ ಇದಾರಲ್ಲ. ಇದ್ರ ಬದ್ಲು ಅಟ್ಲೀಸ್ಟ್ ಆ ಸೌಜನ್ಯ ವಿಷಯಕ್ಕಾದ್ರೂ ಇವ್ರು ಇಷ್ಟು ಹೋರಾಟ ಮಾಡಿದ್ರೆ, ಈ ಹೆಣ್ಮಕ್ಳು ಏನಿಲ್ಲಿ ಯೂಟ್ಯೂಬ್ ಅಲ್ಲಿ ಹೋರಾಟ ಮಾಡ್ತಿದಾರಲ್ಲ, ಇವರೆಲ್ಲ ಸೌಜನ್ಯ ವಿಷಯಕ್ಕಾದ್ರೂ ಹೋರಾಟ ಮಾಡಿದ್ರೆ ಅಟ್ಲೀಸ್ಟ್ ಸೌಜನ್ಯ ಕೇಸಿಗೊಂದು ನ್ಯಾಯ ಆದ್ರೂ ಸಿಗ್ತಾ ಇತ್ತು. ಅದು ಬಿಟ್ಟು ಇದೇನೋ ಕೆಲ್ಸಕ್ಕೆ ಬರ್ದೇ ಇರೋಂತ ವಿಷಯ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡಿದಾರೆ, ಇವ್ರ ಬಗ್ಗೆ ಮಾತಾಡಿದಾರೆ ಅಂತ ಮಾತಾಡ್ತಿದಾರಲ್ಲ. ಇವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಜನಗಳಿಗೆಲ್ಲಾನು ಹೆಣ್ಮಕ್ಳು ಮೇಲೆ ಇರುವಂತಹ ಭಾವನೆ ಕಮ್ಮಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇವ್ರು ಎಲ್ಲೋದ್ರು ಬರೀ ಜಗಳನೇ ಅನ್ನೋ ತರ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಫಸ್ಟ್ಗೆ ಮನೆಯಲ್ಲಿ ಒಂದಿಬ್ರು ಹೆಣ್ಮಕ್ಳು ಇದಾರಂದ್ರೆ ಇವ್ರು ಜಗಳ ಮಾಡ್ಕೊಂಡು ಈ ತರ ಎಲ್ಲ ಆಗ್ತಾ ಇತ್ತು. ಇವಾಗೇನು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳ ಮುಖಾಂತರ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಈ ಮಾಡುವಂತ ಜಗಳ, ಈ ಹೋರಾಟ, ಇವ್ರು ಬೈಯರ್ ಪರ, ಇವ್ರು ಸೆಲ್ಲರ್ ಪರ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪರ ವಿರೋಧಗಳನ್ನ ಮಾಡ್ಕೊಳ್ಳೋದು, ಇದೊಂದು ಪ್ರಾಡಕ್ಟ್ ವಿಷಯಕ್ಕೆ ಇಷ್ಟೆಲ್ಲ ಜಗಳ ಮಾಡ್ಕೊಂಡು, ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು, ನಾವ್ ಅವ್ರನ್ನ ಸುಮ್ನೆ ಬಿಡಲ್ಲ, ನಾವ್ ಇವ್ರನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ಕೊಂಡು ಇವ್ರು ಹಿಂಗೆ ಮಾಡಿ ಅವರು ಹಂಗೆ ಮಾಡೋದ್ರ ಬದ್ಲು ಯಾವ್ದೋ ಒಂದು ರೇಪ್ ಕೇಸಿಗೋ, ಒಂದು ಮರ್ಡರ್ ಕೇಸಿಗೋ ಈ ತರ ಹೋರಾಟ ಮಾಡಿದ್ರೆ ಅಟ್ಲೀಸ್ಟ್ ಕೊಲೆ ಮಾಡ್ದವನ್ಗಾದ್ರೂ ಶಿಕ್ಷೆ ಆಗತ್ತೆ. ಆಮೇಲೆ ಪ್ರಾಣ ಕಳ್ಕೊಂಡಿರೋರ್ ಆತ್ಮಕ್ಕೆ ಶಾಂತಿ ಆದ್ರೂ ಸಿಗತ್ತೆ. ಆಮೇಲೆ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಈ ತರ ಒಂದು ನಾವೇನಾದ್ರು ಒಂದು ತಪ್ಪು ಮಾಡಿದೀವಿ ಅಂತ ಇರ್ತಾರಲ್ವಾ, ತಪ್ಪು ಮಾಡ್ಬೇಕು ಅಂತ ಮನ್ಸಲ್ಲಿ ಇರುತ್ತಲ್ವಾ, ಅವರಿಗೆ ಒಂದು ಭಯ ಆದ್ರೂ ಬರುತ್ತೆ. ಸೊ ಈ ತರ ಎಲ್ಲ ಹೋರಾಟ ಮಾಡ್ತಾರೆ, ನಮ್ಗೆ ಶಿಕ್ಷೆ ಕೊಡಿಸ್ತಾರೆ, ನಮ್ಗೆ ವಿರೋಧವಾಗಿ ಜನಗಳು ನಿಂತ್ಕೊಳ್ತಾರೆ ಅಂತ ಅವ್ರ ಮನ್ಸಲ್ಲಾದ್ರೂ ಭಯ ಬರುತ್ತೆ, ಆತಂಕ ಬರುತ್ತೆ. ಆ ತರ ವಿಷಯಗಳನ್ನೆಲ್ಲಾನು ಬಿಟ್ಬಿಟ್ಟು ಇದ್ಯಾವುದೋ ಅನ್ವಾಂಟೆಡ್ ಥಿಂಗ್ಸ್ಗೆ ಇಷ್ಟೆಲ್ಲಾ ಹೋರಾಟ ಮಾಡ್ತಾ ಇದಾರೆ ಅಂತಂದ್ರೆ ಈ ಜನಗಳಿಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲೋ ಒಂದು ಅರ್ಥ ಆಗ್ತಿಲ್ಲ ನನ್ಗಂತೂ. ಸೊ ಈ ತರದ ವಿಷಯಗಳಿಗೆಲ್ಲಾನು ಜಗಳ ಮಾಡ್ಕೊಂಡು, ವಿಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಗೆ ನಮ್ಮ ಸುತ್ತಮುತ್ತ ಏನು ಅವಶ್ಯಕತೆ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ, ಅದ್ರ ಬಗ್ಗೆ ಹೋರಾಟ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ಯಾವ್ದೋ ಒಂದು ರೇಪ್ ಕೇಸಿಗೆ ನೀವ್ ಈ ತರ ಹೋರಾಟ ಮಾಡಿದ್ರಿ ಅಂತಂದ್ರೆ ನಿಮ್ ಮನೇಲೂ ಹೆಣ್ಮಕ್ಳು ಇರ್ತಾರೆ. ಇವಾಗ ನಾನು ಒಂದ್ ಹೆಣ್ಮಗ್ಳು, ನೀವು ಒಂದ್ ಹೆಣ್ಮಕ್ಳಾಗಿರ್ತೀರಾ, ನಿಮ್ಗೆ ಮಕ್ಳು ಇರ್ತಾರೆ, ಇಲ್ಲ ಅಂತಂದ್ರೆ ನಿಮ್ ತಾಯಿ ಇರ್ತಾರೆ, ಇಲ್ಲ ಅಂತಂದ್ರೆ ನಿಮ್ಮ ನೈಬರ್ಸ್ ಮಕ್ಳು ಇರ್ತಾರೆ. ಅವರಿಗೆ ಆಗುವಂತಹ ಅನಾಹುತಗಳಾದ್ರೂ ತಪ್ಪುತ್ತೆ. ಆಮೇಲೆ ಈ ತರ ಘಟನೆಗಳು ನಡೆಯೋದಾದ್ರೂ ಕಡಿಮೆ ಆಗುತ್ತೆ.
ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಅಷ್ಟು ನಿಮ್ಗೆ ಹೋರಾಟ ಮಾಡ್ಬೇಕು, ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತಿದ್ರೆ ಈ ತರ ಕೇಸ್ಗಳಿಗೆ ಇನ್ವಾಲ್ವ್ ಆಗಿ ಈ ತರದ್ರ ಬಗ್ಗೆ ಹೋರಾಟ ಮಾಡಿ, ಈ ತರದ್ರ ಬಗ್ಗೆ ವಿಡಿಯೋ ಮಾಡಿ. ಈ ತರ ಮಾಡಿದ್ರು, ಕನ್ನಡ ಸರ್ಕಾರದವ್ರು ಏನ್ ಮಾಡಿದ್ರು, ಪೊಲೀಸವ್ರು ಏನ್ ಮಾಡಿದ್ರು, ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ರು, ಆ ತರದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇಲ್ಲ ನಿಮ್ ಸುತ್ತಮುತ್ತ ವಾತಾವರಣದಲ್ಲಿ ಏನೇನೋ ನಡೀತಾ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಿಮಗೆ ಸಂಬಂಧಪಟ್ಟಿದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಅದು ಬಿಟ್ಟು ಇದೇನು ಅಲ್ಲೇ ಅಲ್ಲ. ಯೂಟ್ಯೂಬ್ ಅಲ್ಲಿ ಇವರೆಲ್ಲ ಜಗಳ ಮಾಡ್ತಿದಾರೆ, ಇವರೆಲ್ಲ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದಾರಲ್ಲ, ಇದೇನು ವಿಷಯ ಅಲ್ವೇ ಅಲ್ಲ. ಇದಕ್ಕಿಂತ ಬೆಟ್ಟದಷ್ಟು ವಿಷಯಗಳು ತುಂಬಾನೇ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ದೆ, ಅದು ಬಿಟ್ಟು ಇವಾಗ IPL ನಡೀತು, ಅಲ್ಲಿ 11-12 ಜನ ಕಾಲ್ ತುಳಿತಕ್ಕೆ ಒಳಗಾದ್ರು, ಅವ್ರದ್ದು ಜೀವ ಹೋಯ್ತು. ಸೊ ಅಂತದ್ರ ಬಗ್ಗೆ ಹೋರಾಟ ಮಾಡಿ, ಅಂತದ್ರ ಬಗ್ಗೆ ಮಾತಾಡಿ, ಅಂತದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಅಟ್ಲೀಸ್ಟ್ ಅದರಿಂದ ಏನಾದ್ರೂ ಒಂದ್ ಸಿಕ್ಕರೂ ಸಿಗುತ್ತೆ. ಅದು ಬಿಟ್ಟು ಇದ್ಯಾವ್ದೋ ವಿಷಯ ಇಷ್ಟೆಲ್ಲ ಹಿಡ್ಕೊಂಡು ಮಾಡ್ತಿದ್ದೀರಾ ಅಂತಂದ್ರೆ ಏನ್ ಹೇಳ್ಬೇಕು ನನ್ಗೊತ್ತು ಗೊತ್ತಿಲ್ಲ. ಸೊ ನನಗಿದ್ದು ಅನ್ನಿಸ್ತು. ಸೊ ನೀವೇನೇ ಹೋರಾಟ ಮಾಡ್ಬೇಕಂತಿದ್ರು ಒಳ್ಳೆ ವಿಷಯಕ್ಕೆ ಮಾಡಿ. ಇದು ಒಳ್ಳೆ ವಿಷಯನ ಕೆಟ್ಟ ವಿಷಯನ ಅವರು ಸೆಲ್ ಮಾಡಿದ್ರು, ಇವ್ರು ಪರ್ಚೇಸ್ ಮಾಡಿದ್ರು. ಸೊ ಅದು ಒಂದು ಚಿಕ್ಕ ವಿಷಯ. ಸೊ ಇವ್ರಾದ್ರೂ ಕಾಂಪ್ರಮೈಸ್ ಮಾಡ್ಕೊಂಡು ಸರಿ ಆಯ್ತು, ರಿಟರ್ನ್ ಕಳಿಸಿ, ನಾವು ಇನ್ನೊಂದು ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ಅದು ಆಗ್ತಾ ಇತ್ತು. ಸೊ ಇವರು ಆಟ ಮಾಡ್ತಾರೆ, ಅವರು ಆಟ ಮಾಡ್ತಾರೆ, ಅದ್ರ ನಡುವೆ ಏನೇನೋ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನನಗೆ ಮಾತಾಡಕ್ ಇಷ್ಟ ಇಲ್ಲ. ಅಟ್ಲೀಸ್ಟ್ ನೀವಿಷ್ಟು ಸ್ಟ್ರಾಂಗ್ ಆಗಿ ಹೆಣ್ಮಕ್ಳೆಲ್ಲ ಹೋರಾಟ ಮಾಡ್ತಿದ್ದೀರಾ ಅಂತಂದ್ರೆ ಅಟ್ಲೀಸ್ಟ್ ಆ ಸೌಜನ್ಯ ಕೇಸ್ಗಾದ್ರೂ ಹೋರಾಟ ಮಾಡಿ ಅವ್ರಿಗಾದ್ರೂ ನ್ಯಾಯ ಕೊಡ್ಸೋಕೆ ಒಂದು ನಿಮ್ಮ ಹೋರಾಟನ ಅದಕ್ಕಾದ್ರೂ ಸಮರ್ಪಿಸಿ, ಅದ್ರ ಬಗ್ಗೆ ಆದ್ರೂ ವಿಡಿಯೋ ಮಾಡಿ, ಅದ್ರ ಬಗ್ಗೆ ಆದ್ರೂ ತಲೆ ಕೆಡಿಸ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ವಿಡಿಯೋ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.